ಕರ್ತನಲ್ಲಿ ಪ್ರೀತಿಯುಳ್ಳ ಬಿಗ್ ಜೆ ವಾಹಿನಿಯ ಸಮಸ್ತ ವೀಕ್ಷಕರೇ, ನಿಮ್ಮೆಲ್ಲರಿಗೆ ಪ್ರಭು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನ ತಿಳಿಸ್ತೇನೆ. ಈ ಅವಕಾಶಕ್ಕಾಗಿ ನಾನು ದೇವರಿಗೆ ವಂದಿಸ್ತೇನೆ ಮತ್ತು ಬಿಗ್ ಜೆ ವಾಹಿನಿಯ ಸಮಸ್ತರಿಗೂ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ನಾವು ಶ್ರಮ ಮರಣದ ಧ್ಯಾನಗಳ ಸಂದರ್ಭದಲ್ಲಿ ನಾವಿದ್ದೇವೆ. ಯೇಸು ಕ್ರಿಸ್ತನು ತನ್ನ ಜೀವನದ ಕೊನೆಯ ಸಂದರ್ಭದಲ್ಲಿ ಪಟ್ಟಂಥ ನೋವು, ಹಿಂಸೆ, ಅವಮಾನ, ಪರಿಹಾಸ್ಯ ಇವುಗಳ ಕುರಿತು ನಾವು ಧ್ಯಾನ ಮಾಡ್ತೇವೆ. ನನಗೆ ಕೊಡಲ್ಪಟ್ಟಂಥ ಪ್ರಸ್ತಾಪ ಅವಮಾನ ಮತ್ತು ಪರಿಹಾಸ್ಯ. ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 27-31 ವಚನಗಳವರೆಗೆ. ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಪಟಾಲಮ್ಮನ್ನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲಿಯನ್ನು ಒದಿಸಿ ಮುಳ್ಳುಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಳಕಾಲೂರಿ, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು. ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಒಡೆದರು. ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಿಶೇಷವಾದಂಥ ವಾಕ್ಯ ಧ್ಯಾನಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಿನ್ನ ಮಗನೂ ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಸಮಸ್ತ ಮಾನವರ ಪಾಪ ಪರಿಹಾರಾರ್ಥಕವಾಗಿ ಆತನು ಪಟ್ಟಂಥ ಶ್ರಮೆ, ನೋವು, ಹಿಂಸೆ, ವೇದನೆ, ಅವಮಾನ, ಮರಣ ಎಲ್ಲವುಗಳನ್ನು ನಾವು ನೆನಪು ಮಾಡಿಕೊಳ್ತೇವೆ. ಇವುಗಳ ಮೂಲಕವಾಗಿ ನಾವು ಮತ್ತಷ್ಟು ಕ್ರಿಸ್ತನನ್ನು ದರ್ಶಿಸುವಂತೆ, ಆತನಿಗೆ ಹತ್ತಿರವಾಗುವಂತೆ, ಆತನು ಪಟ್ಟಂಥ ಎಲ್ಲವುಗಳು ನಮಗೋಸ್ಕರ ಎಂಬುದಾಗಿ ತಿಳಿದುಕೊಂಡು ನಾವು ಆತನನ್ನು ಹಿಂಬಾಲಿಸಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸಿ ನಡೆಸೆಂದು ಪ್ರಾರ್ಥಿಸ್ತೇವೆ. ಈ ವಾಕ್ಯ ಧ್ಯಾನ ನಾವು ಮತ್ತಷ್ಟು ನಿನ್ನನ್ನು ತಿಳಿದುಕೊಳ್ಳುವಂತೆ, ನಿನ್ನ ನೋವಿಗೆ ನಾವು ಸ್ಪಂದಿಸುವಂತೆ, ನಿನ್ನನ್ನು ಹಿಂಬಾಲಿಸಲಿಕ್ಕಾಗುವಂತೆ ನೀನು ಸಹಾಯ ಮಾಡಿ ನಡೆಸೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ಪರಮ ತಂದೆಯಾದ ದೇವರೇ, ಆಮೇನ್. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ಅವಮಾನ ಅಥವಾ ಪರಿಹಾಸ್ಯ ಇದು ಮಾನವರಾದ ನಮ್ಮೆಲ್ಲರ ಜೀವನದಲ್ಲಿ ಬಂದು ಹೋಗುವಂಥದ್ದೇ. ಇದನ್ನು ಅನುಭವಿಸದೇ ಇರುವ ವ್ಯಕ್ತಿ ಅಥವಾ ಜೀವಿ ಈ ಲೋಕದಲ್ಲಿ ಇಲ್ಲ. ತಿಳಿದೋ ತಿಳಿಯದೋ ಮಾಡಿರುವ ಅಪರಾಧ ಅಥವಾ ತಪ್ಪು ಅಥವಾ ದೋಷಗಳಿಗೆ ಅನುಗುಣವಾಗಿ ಅವಮಾನ ಮತ್ತು ಪರಿಹಾಸ್ಯವನ್ನು ನಾವು ಅನುಭವಿಸ್ತೇವೆ. ಉದ್ಯೋಗದ ಕ್ಷೇತ್ರಗಳಲ್ಲಿರ್ಬೋದು, ಕೌಟುಂಬಿಕ ಜೀವನದಲ್ಲಿರ್ಬೋದು, ಸೇವಾ ಜೀವನದಲ್ಲಿರ್ಬೋದು, ಅಥವಾ ವಿದ್ಯಾಭ್ಯಾಸದ ಕೇಂದ್ರಗಳಲ್ಲಿರ್ಬೋದು, ಅಥವಾ ನಾನಾ ವಿಧದ ಪ್ರದೇಶಗಳಲ್ಲಿ ನಾನಾ ವಿಧದ ಅವಮಾನ ಅಥವಾ ಪರಿಹಾಸ್ಯ ನಾವು ಅನುಭವಿಸುತ್ತೇವೆ ಅಥವಾ ಅನುಭವಿಸುತ್ತೇವೆ ಕೂಡ. ಅನೇಕ ಸಾರಿ ಇವುಗಳನ್ನು ಎದುರಿಸಿ ನಿಲ್ಲುವಂಥ ಶಕ್ತಿ ಸಾಮರ್ಥ್ಯವುಳ್ಳವರಿರ್ತಾರೆ, ಅಥವಾ ಅನೇಕರು ಇಂಥ ವಿಷಯಗಳಿಗೆ ಕುಗ್ಗಿ ಹೋಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿ ಹೋಗುವಂಥವರು ಈ ಲೋಕದಲ್ಲಿದ್ದಾರೆ. ಆದರೆ ನಾವು ಇಂದು ಧ್ಯಾನ ಮಾಡುವಂಥ ವಿಷಯ ಅವಮಾನ ಮತ್ತು ಪರಿಹಾಸ್ಯ. ಅದು ಆದಂಥ ವ್ಯಕ್ತಿ ಅದು ಬಹಳ ವಿಶೇಷ. ಆ ವ್ಯಕ್ತಿ ಯಾರು? ಆತನು ಜಗತ್ರಕ್ಷಕ, ಲೋಕವನ್ನು ತನ್ನಗಾಗಿ ಕೊಂಡುಕೊಳ್ಳಲಿಕ್ಕೆ ಬಂದವನು, ಲೋಕವನ್ನು ಪ್ರೀತಿ ಮಾಡುವವನು, ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಂಥವನು. ಆತನಿಗೆ ಆದಂಥ ಅವಮಾನ ಅದು ಈ ಲೋಕದಲ್ಲಿ ಯಾರಿಗೂ ಆಗಲಿಲ್ಲ ಅಥವಾ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಆದುದರಿಂದ ಆತನಿಗಾದ ಅವಮಾನ ಇವತ್ತು ನಾವು ಧ್ಯಾನ ಮಾಡುವ ಮೂಲಕ ನಾವು ಹಾದು ಹೋಗುವಂತಹ ಅವಮಾನ ಅಥವಾ ಪರಿಹಾಸ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ.
ಬಹಳ ಮುಖ್ಯವಾಗಿ ಯೇಸು ಕ್ರಿಸ್ತನ ಜನನದ ಸಂದರ್ಭ ನಮಗೆ ದೇವರ ಪ್ರೀತಿ ಅರ್ಥ ಆಗ್ತದೆ, ದೇವರು ನಮಗಾಗಿ ಜನಿಸಿ ಬಂದದ್ದು ಅರ್ಥ ಆಗ್ತದೆ. ಆದರೆ ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಕ್ರಿಸ್ತನ ಶ್ರಮೆ, ಮರಣ, ಈ ಧ್ಯಾನಗಳು ನಮಗೆ ಬಹಳ ಹತ್ತಿರವಾಗ್ತದೆ. ಯಾಕೆಂದರೆ ನಾವು ಇವುಗಳನ್ನು ದಾಟಿ ಹೋಗ್ತೇವೆ. ಆತನ ಶ್ರಮೆ, ಆತನ ನೋವು, ಆತನ ಹಿಂಸೆ, ಅವಮಾನ, ಪರಿಹಾಸ್ಯ ಇವೆಲ್ಲವುಗಳು ನಮ್ಮ ಜೀವನದಲ್ಲಿ ಹಾದು ಹೋಗ್ತದೆ. ಆದುದರಿಂದ ಈ ಧ್ಯಾನಗಳು ಅಥವಾ ಕ್ರಿಸ್ತನ ಈ ಕಾರ್ಯಗಳು ನಮಗೆ ಬಹಳ ಹತ್ತಿರವಾಗ್ತದೆ. ಅದು ನಾವು ಹೊಂದಬೇಕಾದಂಥ ಎಲ್ಲ ದಂಡನೆಗಳನ್ನು ಅಥವಾ ಎಲ್ಲ ಕಾರ್ಯಗಳನ್ನು ಆತನು ಹೊಂದಿದ್ದಾನೆ ಅನ್ನುವಂಥ ನಮ್ಮ ನಂಬಿಕೆ ಅಥವಾ ದೇವರ ವಾಕ್ಯದ ಮಾತು. ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಾವು ಈ ಅವಮಾನ ಅಥವಾ ಪರಿಹಾಸ್ಯ ಕ್ರಿಸ್ತನಿಗಾದಂಥದ್ದು ಅದು ಯಾಕೆ ಅಥವಾ ಯಾರು ಮಾಡಿದ್ರು, ಅದರಿಂದ ಏನಾಯಿತು, ಇವುಗಳನ್ನು ನಾವು ಧ್ಯಾನ ಮಾಡೋಣ. ಒಂದು ಅವಮಾನ, ಮಾನ ಮತ್ತು ಅವಮಾನ, ಆನರ್ ಅಥವಾ ಡಿಸ್ಆನರ್, ಎರಡರ ನಡುವೆ ಒಂದು ದೊಡ್ಡ ಗ್ಯಾಪ್ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ನೋಡಿ, ಮಾನ ಮತ್ತು ಅವಮಾನ, ಅವಮಾನ ಅಂತ ಹೇಳುವಾಗ ಇನ್ಸಲ್ಟ್ ಅಥವಾ ಡಿಸ್ಗ್ರೇಸ್ ಅಥವಾ ಸ್ಟಿಗ್ಮಾ, ಈಗ ಅನೇಕ ರೀತಿಯಲ್ಲಿ ನಾವು ಅದನ್ನು ವಿವರಿಸಬಹುದು. ತಿರಸ್ಕಾರ, ನಿಂದೆ, ಅವಮಾನ, ಅವಹೇಳನ ಅಥವಾ ಬಿರುಸು ಮಾತು ಅಥವಾ ತುಚ್ಛೀಕರಿಸುವಂಥದ್ದು, ಹೀಗೆ ಅಗೌರವ ತೋರಿಸುವಂಥದ್ದು, ಈಗ ಅನೇಕ ರೀತಿಯಲ್ಲಿ ನಾವು ಹೇಳಬಹುದು. ಒಬ್ಬ ವ್ಯಕ್ತಿಗೆ ಶಾರೀರಿಕವಾದ ನೋವಿಗಿಂತ ಮಾನಸಿಕವಾದ ನೋವು ಅಂದರೆ ಈ ಅವಮಾನ ಅಥವಾ ಡಿಸ್ಗ್ರೇಸ್ ಅಥವಾ ತಿರಸ್ಕಾರ ಅಥವಾ ನಿಂದೆ, ಇದನ್ನು ಏನು ಹೇಳ್ತೀವಲ್ಲ, ಇದು ಸಹಿಸಲಿಕ್ಕೆ ಅಸಾಧ್ಯ. ಯಾಕೆಂದರೆ ಶಾರೀರಿಕವಾದ ನೋವು ಮಾಯವಾಗ್ತದೆ ಅಥವಾ ಗಾಯ ಮಾಯವಾಗ್ತದೆ, ಗಾಯವಾಸಿ ಆಗ್ತದೆ. ಆದರೆ ಮಾನಸಿಕವಾದಂಥ ನೋವು, ಈ ಅವಮಾನ, ಅದು ಮಾಸಿ ಹೋಗುವುದು ಬಹಳ ಕಷ್ಟ, ವರ್ಷಗಳು ಕಳಿಬೇಕು. ಆದುದರಿಂದ ಅವಮಾನ ಅನ್ನುವಂಥದ್ದು ಬಲ ಕೇಂದ್ರಿತ ವರ್ಗ ಅಥವಾ ಗೌರವಯುತ ವರ್ಗ ಮತ್ತೊಂದು ವರ್ಗದವರನ್ನ ಗೌರವವನ್ನು ಕಳೆಯುವಂಥದ್ದು ಅವಮಾನ ಅಂತ ಹೇಳಿದರೆ. ಕ್ರಿಸ್ತನಿಗಾಗುವಂಥ ಅಥವಾ ಆದಂಥ ಅವಮಾನ ಹೇಗಿತ್ತಂದರೆ, ಬಲ ಕೇಂದ್ರಿತ ಒಂದು ವರ್ಗ ಅಥವಾ ಗೌರವಯುತೆಯಿಂದ ಇದ್ದೇವೆ ಅನ್ನುವಂಥ ಒಂದು ವರ್ಗ ಮತ್ತೊಂದು ವರ್ಗವನ್ನು ಕೆಳಮಟ್ಟದಲ್ಲಿ ನೋಡುವಂಥದ್ದು, ಕೀಳಾಗಿ ನೋಡುವಂಥದ್ದು ಅಥವಾ ಅವರ ಗೌರವವನ್ನು ಕಳೆದು ಅವರಿದ್ದಂಥ ಆ ಡಿಗ್ನಿಟಿಯಲ್ಲಿ ಅವರು ಇರದಂತೆ ಮಾಡುವಂಥದ್ದು. ಇದು ಒಂದು ರೀತಿಯ ಹುನ್ನಾರ ಅಂತ ಹೇಳ್ಬೋದು. ಇದು ಒಂದು ರೀತಿಯ ಹುನ್ನಾರ. ಯಾಕೆಂದರೆ ಯಾವ ವ್ಯಕ್ತಿ ಮೇಲೆ ಬರಲಿಕ್ಕೆ ಪ್ರಯತ್ನಿಸ್ತಾನೆ, ಅವನ ಎದುರಿಗೆ ಹೋರಾಟ ಮಾಡಲು ಶಕ್ತಿ ಇಲ್ಲದವ, ಅವನು ಬೇರೆ ರೀತಿಯಲ್ಲಿ ಅಥವಾ ಇನ್ಸಲ್ಟ್ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಅವರನ್ನು ಬೀಳಿಸುವಂಥ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಯೇಸುವಿಗಾದಂಥದ್ದು ಅದೇ. ಯೇಸುವಿಗಾದ ಅವಮಾನ ಮತ್ತು ಪರಿಹಾಸ್ಯ ಅದು ಮರಣದ ದಿನಗಳಲ್ಲಿ, ಕೊನೆ ದಿನಗಳಲ್ಲಿ ಆದದ್ದು ಮಾತ್ರ ಅಲ್ಲ, ಆರಂಭದ ದಿನಗಳಲ್ಲೇ ಪ್ರಾರಂಭ ಆಯಿತು. ಬಹಳ ಮುಖ್ಯವಾಗಿ ಶಾಸ್ತ್ರಿಗಳು, ಫರಿಸಾಯರು ಯೇಸುವನ್ನು ಹಂತ ಹಂತದಲ್ಲಿ ಅವಮಾನಿಸಲಿಕ್ಕೆ ಪ್ರಯತ್ನಿಸ್ತಾರೆ. ನೋಡಿ, ಶಾಸ್ತ್ರಿಗಳು, ಫರಿಸಾಯರು ಇವರು ಒಂದು ಸಮುದಾಯದ ನಾಯಕರು, ಒಂದು ಸಮುದಾಯವನ್ನು ಮುನ್ನಡೆಸಿಕೊಂಡು ಹೋಗಬೇಕಾದವರು, ದೇವರ ಬಳಿಗೆ ನಡೆಸಬೇಕಾದವರು. ಆ ಜವಾಬ್ದಾರಿಯನ್ನು ಮರೆತು ಅವರು ಯೇಸುವಿಗೆ ಅವಮಾನ ಮಾಡಲಿಕ್ಕೆ ಮುಂದಾಗ್ತಾರೆ. ಯೇಸು ಮಾಡುವಂಥ ಕಾರ್ಯ ಅದು ದೈವಿಕ ಕಾರ್ಯ ಅನ್ನೋದನ್ನು ಮರೆತು ಜನರು ಅವರ ಹಿಂದೆ ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ಎಲ್ಲಿ ನಮ್ಮ ಸ್ಥಾನ ಹೊರಟೋಗ್ತದೋ ಅನ್ನುವಂಥ ಕಾರಣದಿಂದ ಯೇಸುವಿನ ಅದ್ಭುತ ಕಾರ್ಯಗಳಲ್ಲಿ ಅವಮಾನ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ಅದಕ್ಕೆ ಮೊದಲು ಅವರು ಹೇಳಿದಂಥದ್ದು ಲೂಕ 11:15 ಇರಬಹುದು ಅಥವಾ ಮತ್ತಾಯ 12:27. ಈತನು ದೆವ್ವಗಳನ್ನು ಬಿಡಿಸುವಂಥದ್ದು ಬೆಲ್ಜಬೂಲನ ಸಹಾಯದಿಂದ, ಬೆಲ್ಜಬೂಲನ ಸಹಾಯದಿಂದ ಅಂತ ಹೇಳ್ತಾರೆ. ದ ಲಾರ್ಡ್ ಆಫ್ ಡಂಗ್, ಬೆಲ್ಜಬೂಲ್ ಅದೊಂದು ಕೆಟ್ಟ ದೇವತೆ ಅಂತ ಹೇಳ್ಬೋದು. ಅಥವಾ ಪ್ರಿನ್ಸ್ ಆಫ್ ಡಿಮೋನ್ಸ್, ಅದು ಒಡೆಯ, ದೆವ್ವಗಳ ಒಡೆಯ, ಡಿಮನ್ಸ್ ಅದರ ಒಡೆಯ. ಅಂದರೆ ಯೇಸು
ಯೇಸುವಿನ ಅದ್ಭುತ ಕಾರ್ಯಗಳು ದೈವಿಕ ಶಕ್ತಿಯಿಂದ ಆದದ್ದು ಅನ್ನೋದನ್ನು ಪರಿಗಣಿಸದೆ ಒಬ್ಬ ಸಮುದಾಯದ ನಾಯಕರು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಇಲ್ಲ, ಅವನು ದೆವ್ವಗಳ ಒಡೆಯ, ಆತನ ಸಹಾಯದಿಂದ ಮಾಡ್ತಾ ಇದ್ದಾನೆ, ಅವಮಾನ ಮಾಡ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಾರಿ ನಮ್ಮ ಜೀವನದಲ್ಲಿ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದಾಗ ನಮಗೆ ಬೇರೆ ಬೇರೆ ಅಣೆಪಟ್ಟಿಗಳನ್ನು ಕಟ್ಟಿ ಅವರು ಅವಮಾನ ಮಾಡ್ತಾರೆ, ಮುಂದೆ ಹೋಗೋದನ್ನು ತಡೀತಾರೆ. ಸೇವಾ ಜೀವನದಲ್ಲಿ ಇಂಥವುಗಳು ಬಂದು ಹಾದು ಹೋಗ್ತವೆ. ದೇವರ ಸಹಾಯದಿಂದ, ಪವಿತ್ರಾತ್ಮನ ಬಲದಿಂದ ಸೇವೆ ಮಾಡಲಿಕ್ಕೆ ಹೋಗುವಾಗ ನಮ್ಮ ಆಲೋಚನೆಯನ್ನು ಕೇಳದೆ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಆರೋಪ ಮಾಡಿ ಅವರನ್ನು ಅವಮಾನ ಪಡಿಸುವ ಅಂಥದ್ದನ್ನು ನಾವು ನೋಡ್ತೇವೆ ಈ ದಿನಗಳಲ್ಲಿ. ಕೇವಲ ಸೇವಾ ಜೀವನದಲ್ಲಿ ಮಾತ್ರವಲ್ಲ, ಉದ್ಯೋಗದ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುವ ಸಂದರ್ಭಗಳಲ್ಲೂ ಕೂಡ ಇಂಥದ್ದೇ ಅವಮಾನಗಳು ಬರ್ತದೆ. ಬೇರೆ ಬೇರೆ ವ್ಯವಹಾರಗಳಲ್ಲಿ ಕೂಡ ಇಂಥದ್ದೇ ಅವಮಾನಗಳು ಬರ್ತದೆ. ಆದ್ದರಿಂದ ಶಾಸ್ತ್ರಿಗಳು, ಫರಿಸಾಯರು, ನಾಯಕರು, ಅವರು ಜನರನ್ನು ಸರಿಯಾದ ದಾರಿಯಲ್ಲಿ ನಡೆಸುವವರು, ಅವರು ಅದನ್ನು ಮಾಡದೆ ಯೇಸುವಿನ ಕಾರ್ಯಕ್ಕೆ ಅಡ್ಡಿಪಡಿಸೋದು ಮಾತ್ರವಲ್ಲ, ಅವಮಾನ ಪಡಿಸ್ತಾ ಇದ್ದಾರೆ, ದೈವಿಕತೆಯನ್ನು ಪ್ರಶ್ನಿಸ್ತಾ ಇದ್ದಾರೆ, ದೈವಿಕತೆಗೆ ದೆವ್ವದ ಬಲವನ್ನು ತೋರಿಸ್ತಾ ಇದ್ದಾರೆ. ಅದು ಯೇಸುವಿಗೆ ಅಥವಾ ದೇವರಿಗೆ ಮಾಡುವಂಥ ಅವಮಾನ. ಎರಡನೇದು, ಅವರು ಹೇಳುವಂಥ ಮತ್ತೊಂದು ಮಾತು, ಯೇಸು ಅವನು ಕುಡುಕ, ಅವನು ಹೊಟ್ಟೆಬಾಕ. ನೋಡಿ, ಯೇಸು ಹೇಳ್ತಾರೆ ಲೂಕ 7:34, ನೀವು ಸ್ನಾನಿಕನಾದ ಯೋಹಾನ ಅವನು ಏನು ತಿನ್ನೋದಿಲ್ಲ, ಅವನನ್ನು ನೀವು ಏನಂತೀರಿ? ಅವನು ಪ್ರವಾದಿಯೇ ಅಲ್ಲ, ಆದರೆ ಮನುಷ್ಯ ಕುಮಾರ ಎಲ್ಲರ ಜೊತೆ ಸೇರ್ತಾನೆ, ಅವನು ಊಟ ಮಾಡ್ತಾನೆ, ಕುಡಿತಾನೆ, ಆದರೆ ನೀವು ಅವನಿಗೆ ಕುಡುಕ ಅಂತೀರಿ, ಹೊಟ್ಟೆಬಾಕ ಅಂತೀರಿ. ನೋಡ್ರಿ, ಯೇಸು ಜನರೊಂದಿಗೆ ಬೆರೆಯೋದನ್ನು ತಪ್ಪಿಸ್ಲಿಕ್ಕೋಸ್ಕರ ಅವರು ಮತ್ತೊಂದು ಅಪಮಾನದ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರೊಟ್ಟಿಗೆ ಬೆರೆಯಬಾರ್ದು, ಅವರೊಟ್ಟಿಗೆ ಸೇರಿ ಕುತ್ಕೊಳ್ಬಾರ್ದು, ಅವರೊಟ್ಟಿಗೆ ಊಟ ಮಾಡಬಾರ್ದು. ಅದಕ್ಕೆ ಹೊಟ್ಟೆ ಬಾಕ ಅಂತ ಹೇಳ್ತಾರೆ ಅಥವಾ ಕುಡುಕ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಇಂಥವನ? ಖಂಡಿತ ಅಲ್ಲ, ಆದರೆ ಅವಮಾನ ಮಾಡ್ತಾ ಇದ್ದಾರೆ. ಬಹಳ ನೋವಾಗುವಂಥ ಇನ್ನೊಂದು ವಿಷಯ ಏನಂದರೆ, ಅವರು ಬೇರೆಯವರು, ಅಂದರೆ ಶಾಸ್ತ್ರಿಗಳು, ಫರಿಸಾಯರು ಯೇಸುವಿನ ಸಂಬಂಧಿಕರಲ್ಲ, ಆದರೆ ಸಂಬಂಧಿಕರು ಯೇಸುವನ ಅವಮಾನ ಮಾಡ್ತಾರೆ. ಮಾರ್ಕ 3:21 ಆತನ ಬಂಧುಗಳು ಆತನಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳ್ತಾರೆ. ಆತನಿಗೆ ಹುಚ್ಚು ಹಿಡಿದಿದೆ, he has gone out of his mind ಅಂತ ಹೇಳ್ತಾರೆ. ಅವನ ಮೈಂಡ್ ಅವನ ಸೀಮಿತದಲ್ಲಿಲ್ಲ, ಅವನಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳ್ತಾರೆ. ಯಾವಾಗ ಹೇಳ್ತಾರೆ? ಮನೆಗೆ ಬಂದು ರೆಸ್ಟ್ಲೆಸ್ ಅಲ್ಲಿದ್ದಾರೆ, ಸುವಾರ್ಥ ಸೇವೆ ಮಾಡಿ ಮನೆಗೆ ಜನರು ತುಂಬಿಕೊಂಡಿದ್ದಾರೆ, ನಮಗೆ ಗುಣಪಡಿಸು, ಉಪದೇಶ ಮಾಡುವಂತ. ಯೇಸು ಅದರಲ್ಲಿ ನಿರತರಾದಾಗ ಅವನ ಬಂಧುಗಳು ಹೇಳುವಂಥ ಮಾತು, ಇವನ ಮನಸ್ಸು ಇವನ ಕಂಟ್ರೋಲಲ್ಲಿಲ್ಲ, ತಪ್ಪಿ ಹೋಗಿದೆ, ಅವನು ಹುಚ್ಚಿಡಿದು ಬಿಟ್ಟಿದೆ. ಎಂಥ ಅವಮಾನ ಪ್ರಿಯರೇ! ಕುಟುಂಬಸ್ಥರು ದೇವರೊಂದಿಗೆ ಬೆರೆಯೋದನ್ನು, ದೇವರೊಟ್ಟಿಗೆ ಸೇವೆ ಮಾಡೋದನ್ನು ಬೆಂಬಲಿಸಲಿಲ್ಲದಿದ್ದರೆ ಯಾರು ಬೆಂಬಲಿಸ್ತಾರೆ? ಕುಟುಂಬದ ಅವಮಾನಗಳು ಸಮಾಜದ ಅವಮಾನಗಳಿಗಿಂತಲೂ ತೀಕ್ಷ್ಣ. ಸಮಾಜದಲ್ಲಿ ಅವಮಾನ ಆದರೂ ಕೂಡ ಸಹಿಸ್ಕೊಳ್ತಾರೆ, ಆದರೆ ಕುಟುಂಬದಲ್ಲಿ ಆಗುವ ಅವಮಾನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕುಟುಂಬಗಳು ಹೊಡೆದು ಹೋಗ್ತದೆ ಅನೇಕ ಸಾರಿ. ಅದರಿಂದ ಕುಟುಂಬ ಪರಸ್ಪರ ಪ್ರೋತ್ಸಾಹಿಸಿ ಬೆಳೆಸುವ, ಅರ್ಥ ಮಾಡಿಕೊಳ್ಳುವ ಕೇಂದ್ರ ಅದು. ಯೇಸುವಿಗೆ ಅಲ್ಲೂ ಕೂಡ ಅವಮಾನ ಆಯಿತು. ನೋಡ್ರಿ, ಇದು ಯೇಸುವಿಗಾದ ಅವಮಾನ. ಇನ್ನು ಎರಡನೇದು ಪರಿಹಾಸ್ಯ ಅಂತ ನಾವು ತೆಗೆದುಕೊಳ್ಳುವಾಗ, ಯೇಸುವಿಗಾದ ಪರಿಹಾಸ್ಯ ಏನಂದರೆ ಅಧಿಕಾರ ಕೇಂದ್ರ ವರ್ಗದ ದರ್ಪವನ್ನು ಸೂಚಿಸ್ತದೆ. ದರ್ಪ ಯಾವ ರೀತಿ ಪರಿಹಾಸ್ಯ ಮಾಡ್ತಿದ್ದಾರೆ ನೋಡ್ರಿ. ಪರಿಹಾಸ್ಯ ಅಂದರೆ ಕುಚೋದ್ಯ ಮಾಡುವಂಥದ್ದು, ಗೇಲಿ ಮಾಡುವಂಥದ್ದು, ಅಣಕು ತೋರಿಸುವಂಥದ್ದು, ಲೇವಡಿ ಮಾಡುವಂಥದ್ದು, ವ್ಯಂಗ್ಯ ಮಾಡುವಂಥದ್ದು, ನಿರ್ಲಕ್ಷ್ಯದ ಪರಿಹಾಸ್ಯದ ನಗು. ಯೇಸುವಿಗಿದು ತೋರಿಸ್ತಾ ಇದ್ದಾರೆ. ಮತ್ತಾಯನ ಸುವಾರ್ತೆ ನಾವು ಓದಿದ ಭಾಗ 27ನೇ ಅಧ್ಯಾಯ 27-31 ಆ ಪರಿಹಾಸ್ಯ ಮಾಡಿದ್ದನ್ನು ಅಲ್ಲಿ ತಿಳಿಯುವಂಥದ್ದನ್ನು ನಾವು ನೋಡ್ತೇವೆ. ಪರಿಹಾಸ್ಯ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ? ಸಿಪಾಯಿಗಳು, ಓಲೆಕಾರರು ಇಬ್ಬರು ಮಾಡ್ತಾ ಇದ್ದಾರೆ. ಯೇಸುವಿನ ಪರಿಹಾಸ್ಯವನ್ನು ಮಾಡ್ತಾ ಇದ್ದಾರೆ. ಓಲೆಕಾರರು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 67-68 ಇವರು ಟೆಂಪಲ್ ಗಾಡ್ಸ್ ಅಂತ ಕರಿತೇವೆ. ಅವರೇನು ಮಾಡಿದ್ದಾರೆ? ಮುಖಕ್ಕೆ ಗುದ್ದಿದ್ದಾರೆ. ಒಬ್ಬ ಪ್ರವಾದಿ, ಒಬ್ಬ ಮನುಷ್ಯ ಕುಮಾರ, ಮೆಸ್ಸಿಯ, ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾನೆ. ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ? ಗುದ್ದಿದ್ದಾರೆ,
ಉಗುಳಿದ್ದಾರೆ. ಕ್ರಿಸ್ತನೇ ನಿನ್ನನ್ನು ಒಡೆದವರು ಯಾರು? ಊಹಿಸಿ ಹೇಳು, ಪ್ರವಾದನೆ ಹೇಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ಪ್ರವಾದಿಯನ್ನ ಪರಿಹಾಸ್ಯ ಮಾಡ್ತಾ ಇದ್ದಾರೆ. ನೀನು ಅಷ್ಟೊಂದು ಪ್ರವಾದನೆ ಹೇಳ್ತಿದ್ದೆಲ್ಲ, ಈಗ ನಿನ್ಗೆ ಯಾರು ಹೊಡೆದ್ರು ಹೇಳು, ಹಿಂದುಗಡೆಯಿಂದ ಗುದ್ದಿದ್ದಾರೆ, ಯಾರು ಹೊಡೆದ್ರು ಹೇಳು. ಇದು ಎಂಥ ಒಂದು ವಿಚಿತ್ರವಾದ ಸನ್ನಿವೇಶ ನೋಡಿ. ಲೋಕರಕ್ಷಕರಿಗಾಗುವಂಥ ಪರಿಹಾಸ್ಯ ಎಂಥದ್ದು. ಎರಡನೇದು, ರೋಮನ್ ಸಿಪಾಯಿಗಳು ಅವರು ಪರಿಹಾಸ್ಯ ಮಾಡ್ತಾ ಇದ್ದಾರೆ. ಏನು ಪರಿಹಾಸ್ಯ ಮಾಡ್ತಾ ಇದ್ದಾರೆ? ಮೊದಲು ಉಡುಪು ತೆಗಿತಾರೆ. ಯೋಹಾನನ ಸುವಾರ್ತೆ 19:25 ಪ್ರಕಾರ ಆತನ ಉಡುಪನ್ನು ತೆಗೆದು ಆತನಿಗೆ ಕೆಂಪು ಒಲೆಯನ್ನು ಒದಿಸ್ತಾರೆ. ಮತ್ತಾಯನ ಸುವಾರ್ತೆ ಕೂಡ ಅದನ್ನು ಹೇಳ್ತದೆ. ಬೆತ್ತವನ್ನು ಇಡ್ತಾರೆ, ಕೈಗೆ ಕೊಡ್ತಾರೆ, ಬೆತ್ತದಲ್ಲಿ ಒಡಿತಾರೆ, ಮುಳ್ಳಿನ ಕಿರೀಟವನ್ನು ಒದಿಸ್ತಾರೆ. ಆಗ ಯಹೂದ್ಯರ ಅರಸನೆ ಅಂತ ಹೇಳ್ತಾ ಇದ್ದಾರೆ. ಟೋನ್ ಬಹಳ ಮುಖ್ಯ. ಇದೆಲ್ಲ ಮಾಡ್ತಾ ಇದ್ದಾರೆ, ಅದು ಯಾವ ಟೋನಲ್ಲಿ ಹೇಳ್ತಾ ಇದ್ದಾರೆ? ಅವರು ಪರಿಹಾಸ್ಯ ಮಾಡುವ ಭಾವನೆಯಲ್ಲಿ, ಅವಮಾನ ಮಾಡುವ ಭಾವನೆಯಲ್ಲಿ, ಮುಳ್ಳಿನ ಕಿರೀಟ ಇಟ್ಟು ಚಿನ್ನದ ಕಿರೀಟದ ಬದಲಾಗಿ ಮುಳ್ಳಿನ ಕಿರೀಟ ಇಟ್ಟು ಅರಸನೆ ಅಂತ ಹೇಳ್ತಾ ಇದ್ದಾರೆ. ದಂಡವನ್ನು ಕೊಡುವ ಬದಲು ಬೆತ್ತವನ್ನು ಕೊಟ್ಟು ಅಥವಾ ಬೆತ್ತವನ್ನು ಕೈಗೆ ಕೊಟ್ಟು ಒಡೆದು ಯಹೂದ್ಯರ ಅರಸನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಗಾಡ್ತಾ ಇದ್ದಾರೆ, ಹಾಸ್ಯ ಮಾಡ್ತಾ ಇದ್ದಾರೆ. ಕೆಂಪು ಒಲ್ಲಿಯನ್ನು ಒದಿಸಿದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮತ್ತಾಯನ ಪ್ರಕಾರ ಸ್ಕಾರ್ಲೆಟ್ ಬ್ರಿಲಿಯಂಟ್ ರೆಡ್ ಕಲರ್ ಅಂತ ಹೇಳ್ತಾನೆ. ಮಾರ್ಕನ ಸುವಾರ್ತೆಯ ಪ್ರಕಾರ ಮಾರ್ಕ 15:20 ಪರ್ಪಲ್ ರ್ಯಾಡಿಶ್ ಅಂತ ಹೇಳ್ತದೆ. ಅಂದರೆ ಪರ್ಪಲ್ ಇದು ರಿಪೆಂಟೆನ್ಸಿಗೆ ಸೂಚನೆ. ಅದಕ್ಕೆ ನಾವು ಶ್ರಮ ಮರಣದ ಧ್ಯಾನಗಳ ಸಂದರ್ಭದಲ್ಲಿ ನಾವು ಸ್ಟೋಲ್ ಅಥವಾ ಲಿಟರ್ಜಿಕಲ್ ಕಲರ್ ನಾವು ಅದನ್ನು ಪರ್ಪಲ್ ನಾವು ಯೂಸ್ ಮಾಡ್ತೇವೆ, ಬೂದು ಬಣ್ಣದ್ದು ಅಥವಾ ನೀಲಿ ಬಣ್ಣ. ಇದು ರಿಪೆಂಟೆನ್ಸ್ ಅಥವಾ ಸ್ಯಾರೋ ಅಥವಾ ಸ್ಯಾಕ್ರಿಫೈಸ್ ಇದಕ್ಕೆ ಮಾತ್ರವಲ್ಲ, ಬಹಳ ಮುಖ್ಯವಾಗಿ ರಾಯಲ್ ಪವರ್ ಅದಕ್ಕೆ ಸೂಚನೆ. ರಾಜ ಅಧಿಕಾರಕ್ಕೆ ಇದು ಸೂಚನೆ ಆಗಿದೆ. ಆಗಿನ ಕಾಲದಲ್ಲಿ ಸೈನಿಕರು ಧರಿಸಿದಂಥ ಕೋಟ್ಗಳು ಅದು ಹಳೆಯದಾಗಿತ್ತು. ಆ ಕೋಟ್ಗಳು ಮಾಸಿದ ಕೆಂಪು ಬಣ್ಣಕ್ಕೆ ತಿರುಗಿದ ಆ ಬಟ್ಟೆಗಳಿಗೆ ಈ ಬಣ್ಣವನ್ನು ಹೋಲಿಸ್ತಾ ಇದ್ರು. ಕರ್ತನಲ್ಲಿ ಪ್ರಿಯರೇ, ಹಾಗಾದರೆ ಯೇಸುವಿನ ರಾಜ್ಯತ್ವವನ್ನು ಅಣುಕುವ ರೀತಿಯಲ್ಲಿ ತೋರಿಸಿದ್ರು ಕೂಡ ಯೇಸು ನಿಜವಾಗಲೂ ರಾಜತ್ವದ ಅಧಿಕಾರವನ್ನೇ ವಹಿಸಿದ್ದಾನೆ. ಮುಳ್ಳಿನ ಕಿರೀಟವನ್ನು ಇಟ್ಟರೂ ಕೂಡ ಆತನು ಅರಸನೇ, ಬೆತ್ತವನ್ನು ಕೊಟ್ಟರೂ ಅದು ರಾಜದಂಡವೇ. ಆದರೆ ಒಂದು ಅವರು ಮಾಡುತ್ತಿರುವಂಥ ಆರೋಪ ಏನೆಂದರೆ ತಲೆಯ ಮೇಲೆ ಹಚ್ಚಿದಂಥ ವಿಳಾಸ ಯಹೂದ್ಯರ ಅರಸನೆ. ಆದರೆ ಅವರು ಹಾಸ್ಯ ಮಾಡಲಿಕ್ಕಾಗಿ ಬರಿಸಿ ಆಗ್ತಾ ಇದ್ದಾರೆ. ಅದು ನಿಜವಾಗ್ಲೂ ಆತನು ಅರಸನೇ, ನಿಜವಾಗ್ಲೂ ಆತನು ದಂಡ ಹಿಡಿಯಬೇಕಾದವನೇ, ನಿಜವಾಗ್ಲೂ ಆತನು ಕಿರೀಟ ಹಿಡಿಯಬೇಕಾದವನೇ. ಆದರೆ ಅವೆಲ್ಲವನ್ನ ಬಿಟ್ಟಿದ್ದಾನೆ. ಆದರೆ ಅವು ಅವಮಾನಕರವಾದ ರೀತಿಯಲ್ಲಿ ಧರಿಸಿಕೊಳ್ತಾ ಇದ್ದಾನೆ. ಆದರೆ ಒಂದು ಗಮನಿಸಬೇಕು ಪ್ರಿಯರೇ, ಇಷ್ಟೆಲ್ಲ ಮಾಡಿದರೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಮೌನವಾಗಿದ್ದಾನೆ. ಯಾಕೆ ಮೌನವನ್ನು ವಹಿಸ್ತಾ ಇದ್ದಾನೆ? ಈ ಎಲ್ಲ ಅವಮಾನ ಪರಿಹಾಸ್ಯವನ್ನು ಯೇಸು ಸಹಿಸಿಕೊಳ್ಳುವುದರ ಉದ್ದೇಶವೇನು? ಮಿಸ್ಸಿಯೋ ಡೇ, ದೇವರ ನಿಯೋಗ. ಕ್ಷಣ ಮಾತ್ರದಲ್ಲಿ ಎಲ್ಲವನ್ನ ನಾಶ ಮಾಡಲು ಶಕ್ತಿ ಇರಬೇಕಾದಂಥ ಯೇಸು ಕ್ರಿಸ್ತನು ಸಹಿಸಿಕೊಳ್ತಾ ಇದ್ದಾನೆ. ನೋಡಿ, ಒಂದು ನಿಯೋಗ, ಇನ್ನೊಂದು ಲೋಕದ ಮೇಲಣ ಪ್ರೀತಿ. ದೇವರ ನಿಯೋಗ ಅದು ಮಾಡಲೇಬೇಕು, ಎಲ್ಲವನ್ನ ಸಹಿಸಿಕೊಳ್ಳಲೇಬೇಕು ಅನ್ನೋದಾದರೆ, ಮತ್ತೊಂದು ಲೋಕದ ಮೇಲಣ ಪ್ರೀತಿಗಾಗಿ ಎಲ್ಲವನ್ನ ಸಹಿಸಿಕೊಳ್ತೇವೆ. ಕೆಲವೊಮ್ಮೆ ಚಿಕ್ಕ ಮಕ್ಕಳು ಅವಮಾನಕರವಾದ ರೀತಿಯಲ್ಲಿ ಮಾತಾಡ್ತಾರೆ, ಪೋಷಕರು ಕೋಪಿಸ್ಕೊಳ್ಳೋದಿಲ್ಲ, ಸಹಿಸ್ಕೊಳ್ತಾರೆ. ಎಷ್ಟೋ ಮಕ್ಕಳು ಅವಮಾನ ಮಾಡ್ತಾರೆ, ಸಮಾಜದಲ್ಲಿ, ಕುಟುಂಬದಲ್ಲಿ, ಬಂಧು ಬಳಗದಲ್ಲಿ ಅವಮಾನ ಮಾಡ್ತಾರೆ. ಆದರೆ ಪೋಷಕರು ಅದನ್ನು ಸಹಿಸ್ಕೊಳ್ತಾರೆ. ಅವಮಾನ ಮತ್ತು ಪರಿಹಾಸ್ಯವನ್ನ ಅನುಭವಿಸುವ ಮೂಲಕ ಲೋಕವನ್ನೇ ಜಯಿಸಿದ್ದಾನೆ. ಇವತ್ತು ನಾವು ಕೂಡ ಜಯಿಸಲಿಕ್ಕೆ ಸಾಧ್ಯ ಎಂಬುದಾಗಿ ತೋರಿಸಿದ್ದಾನೆ. ಅವಮಾನ ಆದರೆ ಜೀವನ ಮುಗಿದೋಯ್ತು, ಅವಮಾನ ಆದರೆ ನಮ್ಮ ಕೆಲಸ ಮುಗಿದೋಯ್ತು, ಅವಮಾನ ಆದರೆ ನಮ್ಮ ಜೀವನ ಇಲ್ಲಿಗೆ ನಿಂತು ಹೋಯ್ತು, ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಕೊಳ್ಳುವವರಿಗೆ ಅವಮಾನ ಪರಿಹಾಸ್ಯವನ್ನು ಗೆದ್ದು ತೋರಿಸಿದ್ದಾನೆ ಯೇಸು ಸ್ವಾಮಿ. ಇವತ್ತು ನಮಗೋದು ಸಾಧ್ಯ, ನಾವು ಕೂಡ ಜಯಿಸಬಹುದು.
ನಮಗಾದ ಅವಮಾನವನ್ನು ನಾವು ಜಯಿಸಬಹುದು. ಫಿಲಿಪ್ಪಿ 2:9-11 ವಚನಗಳಲ್ಲಿ ನಾವು ನೋಡುವಂತೆ ಆತನು ಇವೆಲ್ಲವುಗಳನ್ನು ಮಾಡಿಕೊಳ್ಳುವ ಮೂಲಕ ಲೋಕವು ಆತನಿಗೆ ಅಡ್ಡ ಬಿದ್ದು ಒಡೆಯನೆಂದು ಆರಾಧನೆ ಮಾಡ್ತದೆ. ಯಾವಾಗ ಶಿಲುಬೆಯ ಮೇಲಿನ ಮರಣವನ್ನು ಜಯಿಸಿದ್ರಿಂದ ಲೋಕವು ಅಡ್ಡ ಬಿದ್ದು ಆರಾಧನೆ ಮಾಡ್ತದೆ. ಅವಮಾನ ಎಲ್ಲೋಯ್ತು? ಎಲ್ಲಿ ಹೋಯ್ತು? ಪರಿಹಾಸೆ ಎಲ್ಲಿ ಹೋಯ್ತು? ಅವಮಾನ ಪರಿಹಾಸೆ ಮಾಡಿದವರು ಕೂಡ ದೇವರನ್ನು ಒಪ್ಪಿಕೊಳ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ನಾವಿವತ್ತು ಅನೇಕ ವಿಷಯಗಳಲ್ಲಿ ಅವಮಾನ ಪಡ್ತಾ ಇದ್ದೇವೆ, ಪರಿಹಾಸಕ್ಕೆ ಒಳಗಾಗಿದ್ದೇವೆ. ಆದರೆ ಕ್ರಿಸ್ತನು ನಮಗೆ ಮಾದರಿ. ಯೆಶಾಯ 61:7 ನಿಮಗಾದ ಅವಮಾನಕ್ಕೆ ನಾನು 2ರಷ್ಟು ಮಾನವನ್ನು ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಮಗಾದ ಅವಮಾನ ಅದು ಕ್ರಿಸ್ತನು ಮಾನವಾಗಿ ಪರಿವರ್ತಿಸ್ತಾನೆ. ಒಂದು ವೇಳೆ ನಾವಿದ್ದು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ಇತರರನ್ನು ಅವಮಾನ ಪಡಿಸ್ತಾ ಇದ್ದೇವಾ? ಇತರರನ್ನು ಪರಿಹಾಸೆ ಮಾಡಿ ಕುಚ್ಚೋದ್ಯ ಮಾಡ್ತಾ ಇದ್ದೇವಾ? ಇತರರನ್ನು ಗೌರವಪೂರ್ವಕವಾಗಿ ನಡೆಸಿಕೊಳ್ಳುವ ಹೊಣೆ ನಮ್ಮದು. ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು ಅಥವಾ ನಮ್ಮ ಸಹೋದರ ಸಹೋದರಿಯರನ್ನು ನಾವು ಮಾನಕರವಾಗಿ ನಡೆಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮದು. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಅವಮಾನವನ್ನು ಜಯಿಸ್ತಾನೆ. ದೇವರ ನಿಯೋಗಕ್ಕಾಗಿ, ಲೋಕದ ಮೇಲಿನ ಪ್ರೀತಿಗಾಗಿ ಇವತ್ತು ನಾವು ಅದನ್ನು ಜಯಿಸಬೇಕು. ಕ್ರಿಸ್ತನಿಗಾಗಿ ನಮ್ಮಿಂದ ಸಾಧ್ಯ. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ದೇವರೇ, ಈ ಸಂದರ್ಭಕ್ಕಾಗಿ ನಿನ್ನನ್ನು ವಂದಿಸ್ತೇವೆ. ಪ್ರಿಯ ದೇವರೇ, ನಿಮಗಾದ ಅವಮಾನ, ಪರಿಹಾಸ್ಯ ಅದು ನಮ್ಮ ಜೀವನಕ್ಕೆ ದೊಡ್ಡ ಅದು ಮಾರ್ಗದರ್ಶನ ಅಥವಾ ಮಾದರಿ. ನೀನು ಮೌನವಾಗಿ ಎಲ್ಲವನ್ನು ಸಹಿಸಿದ್ದಿ ಮತ್ತು ಗೆದ್ದು ತೀರಿಸಿದ್ದಿ. ನಾವು ಅವಮಾನದ ನಂತರ ಮಾನವಿದೆ ಎಂಬುದಾಗಿ, ಗೌರವವಿದೆ ಎಂಬುದಾಗಿ ತೋರಿಸಿಕೊಟ್ಟಿದ್ದಿ. ಅವಮಾನವೇ ಅಂತ್ಯವಲ್ಲ, ಬದಲಾಗಿ ಅದರ ನಂತರದ ಮಾನ, ಅದರ ಜೀವನವಿದೆ ಎಂಬುದಾಗಿ ತೋರಿಸಿಕೊಟ್ಟಿದ್ದಿ. ಪ್ರಿಯ ದೇವರೇ, ನಮ್ಮ ಜೀವನದಲ್ಲೂ ನಾವು ಇತರರನ್ನು ಅವಮಾನ ಮಾಡದಂತೆ, ಮಾತ್ರವಲ್ಲ ನಾವು ಅವಮಾನ ಹೊಂದುವ ಸಂದರ್ಭದಲ್ಲಿ ನಿನ್ನನ್ನು ನೋಡುತ್ತಾ ದೃಷ್ಟಿಸುತ್ತಾ ನಾವೆಲ್ಲವನ್ನು ಜಯಿಸುವಂತೆ ನೀನು ಬಲಪಡಿಸು. ನಿನ್ನ ಕರಗಳಿಗೆ ನಮ್ಮನ್ನು ಒಪ್ಪಿಸ್ತೇವೆ. ಕರ್ತನೆ, ನೀನು ನಮ್ಮನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಪರಮ ತಂದೆಯಾದ ದೇವರೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ